ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಅಂದರೆ ತಂಪಾದ ವಾತಾವರಣ, ತುಂತುರು ಮಳೆ, ಗಿಡ ಮರ ಬಳ್ಳಿಗಳ ಸೊಬಗು, ನಕ್ಕು ನಲಿಯುವ ತರಹೇವಾರು ಹೂಗಳ ವಯ್ಯಾರ. ಮಿಗಿಲಾಗಿ ಇಲ್ಲಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ವಿಹಂಗಮ ನೋಟವನ್ನ ಕಾಣೋದಕ್ಕೆ ತುಂಬಾ ಫೇಮಸ್. ಇನ್ನು ನಂದಿಗಿರಿಧಾಮ ಕಾಣಸಿಗುವ ಬೆಳ್ಳಿ ಮೋಡ, ಇಬ್ಬನಿ, ಸುತ್ತಲೂ ಎತ್ತ ನೋಡಿದರೂ ಮುತ್ತಿಕ್ಕುವ ಮಂಜು. ಇಂತಹ ಪ್ರಕೃತಿ ಸೊಬಗಿನಲ್ಲಿ ಕುಳಿತು ಹೊಸ ವರ್ಷ 2025 ಸ್ವಾಗತಿಸೋಣ ಅಂತ ಕೆಲವು ಪಾರ್ಟಿ ಪ್ರಿಯರು ಅಂದುಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪಾರ್ಟಿ ಪ್ರಿಯರ ಕನಸಿಗೆ ನಿರಾಸೆ ಮಾಡಿದ್ದು ನಂದಿಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದೆ. ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ 2025 ಜನವರಿ 1 ಬೆಳಗ್ಗೆ 7 ಗಂಟೆಯವರೆಗೂ ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಿದ್ದು, ಜೊತೆಗೆ ಅತಿಥಿ ಗೃಹಗಳಿಗೆ ಪ್ರವೇಶ ನಿರ್ಬಂಧ ಮಾಡಿದೆ. ಇದರಿಂದ ಪ್ರವಾಸೋದ್ಯಮ ಇಲಾಖೆಗೂ ನಿರ್ಬಂಧ ಬಿಸಿ ಮುಟ್ಟಿದೆ. ಅದೇ ರೀತಿ ನಂದಿ ಬೆಟ್ಟದ ಸುತ್ತಮುತ್ತಲಿನಲ್ಲಿರುವ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಕೆಫೆಗಳು, ಪಾರ್ಟಿ ಹಾಲ್ಗಳು, ಹೋಟೆಲ್ಗಳಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ, ಮಾದಕ ದ್ರವ್ಯಗಳ ಸೇವನೆ, ಡಿಜೆಗಳಲ್ಲಿ ನಿರ್ಬಂಧ ಹೇರಿದ್ದು, ಪೊಲೀಸ್ ಇಲಾಖೆ ಡಿಸೆಂಬರ್ 31 ರಾತ್ರಿ ನಂದಿ ಬೆಟ್ಟದ ಸುತ್ತ ಚಿಕ್ಕಬಳ್ಳಾಪುರ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಬಗ್ಗೆ ಬೇರೆ ಬೇರೆ ಡಿಸಿಷನ್ಸ್ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ತಗೊಂಡಿದ್ದೀವಿ. ಈಗ ರೀಸೆಂಟಾಗಿ ಡಿ ಸಿ ಸರಿಂದ ಡೆಪ್ಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಒಂದು ಆರ್ಡರ್ ಆಗಿದೆ ಪಬ್ಲಿಕ್ ನೋಟಿಸ್ಗೆ. ಆ ಥರ ನಂದಿ ಹಿಲ್ಸಲ್ಲಿ ನ್ಯೂ ಇಯರ್ ಡೇ ಅಂದರೆ 31st ಈವ್ನಿಂಗಿಂದ 31st ಈವ್ನಿಂಗ್ 6 PM ಇಂದ 1st ಜನವರಿ ಮಾರ್ನಿಂಗ್ 7 AM ತನಕ ಎಂಟ್ರಿ ಬ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಯಾವುದು ಟೂರಿಸ್ಟ್ ವಗೇರ ಬರ್ತಾರೆ ಅಥವಾ ಯಾರು ಸೆಲಿಬ್ರೇಟ್ ಮಾಡೋಕ್ಕೆ ಬರ್ತಾರೆ ಅದು ಎಂಟ್ರಿ ಟೋಟ್ಲಿ ಬ್ಯಾನ್ ಇದೆ, ಯಾರಿಗೆ ಅವಕಾಶ ಇಲ್ಲ ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ ನಂದಿ ಹಿಲ್ಸಲ್ಲಿ. ಸೆಕೆಂಡ್ ಏನಿದೆ, ಈಗ ನ್ಯೂ ಇಯರ್ದು ಸೆಲಿಬ್ರೇಷನ್ಸ್ ಬಗ್ಗೆ ಬೇರೆ ಬೇರೆ ಟೈಪ್ದು ಇನ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಇನ್ ಪಾಸ್ಟ್ ಕೂಡ ಆಗಿದೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಬಂದೋಬಸ್ತ್ ರೆಡಿ ಮಾಡಿದ್ದೀವಿ ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ಆ ವಿಚಾರ ಬಗ್ಗೆ ಹೋಟೆಲ್ ಓನರ್ಸ್, ರೆಸಾರ್ಟ್ ಓನರ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಕೂಡ. ಅದೇ ಪ್ರಿಕಾಷನ್ಸ್ ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ಅದು ಶೇರ್ ಮಾಡ್ತೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಿದೆ ಅದು ನ್ಯೂ ಇಯರ್ ಸೆಲಿಬ್ರೇಷನ್ ಕಾರಣ ಬಗ್ಗೆ ಮೋಸ್ಟ್ಲಿ ಡಿ ಜೆ ವಗೇರ ಯೂಸ್ ಮಾಡ್ತಾರೆ, ಸ್ಪೀಕರ್ಸ್ ವಗೇರ ಸೌಂಡ್ ಸಿಸ್ಟಮ್ ವಗೇರ ಯೂಸ್ ಮಾಡ್ತಾರೆ. ಸೊ ಅದು ಡಿ ಜೆ ಸಿಸ್ಟಮ್ ವಗೇರ ಫುಲ್ಲಿ ಬ್ಯಾಂಡ್ ಇದೆ. ಮತ್ತು ಸೌಂಡ್ ಸಿಸ್ಟಮ್ ವಗೇರ ಕೂಡ ಏನಾದರೂ ಚಿಕ್ಕದು ಸೌಂಡ್ ಸಿಸ್ಟಮ್ ವಗೇರ ಯೂಸ್ ಮಾಡ್ತಾರೆ, ಅದು ಕೂಡ ಟೈಮಿಂಗ್ 10 PM ಇದೆ. ಸೊ 10 PM ಆದಮೇಲೆ ಅದು ಯಾರು ಯೂಸ್ ಮಾಡ್ತಾರೆ ಸೌಂಡ್ ಸಿಸ್ಟಮ್ ವಗೇರ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸೆಕೆಂಡ್ ಇದೆ, ಇದು ಫೈರ್ ಕ್ರ್ಯಾಕರ್ಸ್ ವಗೇರ ಬಗ್ಗೆ ಸುಮಾರು ನ್ಯೂಸೆನ್ಸ್ ವಗೇರ ಕ್ರಿಯೇಟ್ ಆಗ್ತಾಯಿದೆ. ನಾವು ಮೊದಲೇ ಕೂಡ ನೋಡಿದ್ದೀವಿ ಕಿ ರೋಡಲ್ಲಿ ಬಂದು ಅಲ್ಲಿ ಫೈರ್ ಕ್ರ್ಯಾಕರ್ಸ್ ವಗೇರ ಯೂಸ್ ಮಾಡ್ತಾರೆ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಯಂಗ್ಸ್ಟರ್ಸ್ ಬೈಕ್ ವಗೇರ ಯೂಸ್ ಮಾಡಿಕೊಂಡು ವೀಲಿಂಗ್ ವಗೇರ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ರೋಡಲ್ಲಿ ಮತ್ತು ಎಲ್ಲ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ, ಇಂಪಾರ್ಟೆಂಟ್ ಸಿಗ್ನಲ್ಸಲ್ಲಿ, ಜಂಕ್ಷನ್ಸಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರದ್ದು ಏನಾದರೂ ಘಟನೆ ಆಗುತ್ತೆ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ. ಜೊತೆಗೆ ಈಗ ಸಿನ್ಸ್ ಈ ನ್ಯೂ ಇಯರ್ ಸೆಲಿಬ್ರೇಷನ್ ಕಾರಣ ಬಗ್ಗೆ ತುಂಬ ಕ್ರೌಡಿಂಗ್ ವಗೇರ ಆಗುತ್ತೆ. ನೆಕ್ಸ್ಟ್ ನಂದಿ ಹಿಲ್ಸಲ್ಲಿ ನೆಕ್ಸ್ಟ್ ಮಾರ್ನಿಂಗ್ 7 AM ಇಂದ ಅದು ಪಬ್ಲಿಕ್ದು ಎಂಟ್ರಿ ಅಲೌಡ್ ಇದೆ. ಸೊ ಆ ದಿನ ಕೂಡ ಸುಮಾರು ಜನ ಬರ್ತಾರೆ. ಸೊ ಅವ್ರ ಬಗ್ಗೆ ಕೂಡ ಈ ಥರದ್ದು ನಾವು ವಾರ್ನಿಂಗ್ಸ್ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಮುಖಾಂತರ ಈಗ ಪಬ್ಲಿಷ್ ಮಾಡ್ತೀವಿ. ಎಸ್ಪೆಷಲಿ ಕ್ರೌಡಿಂಗ್ ವಗೇರ ಜಾಸ್ತಿ ಆಗುತ್ತೆ, ತೋ ಪಾರ್ಕಿಂಗ್ ವಗೇರದ್ದು ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಜಾಮ್ ವಗೇರ ಕೂಡ ಇರುತ್ತೆ. ಟ್ರಾಫಿಕ್ದು ಸಮಸ್ಯೆ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಯಾಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ ನಂದಿ ಹಿಲ್ಸ್ ಹತ್ರ. ಇನ್ನು ಅದೇ ರೀತಿ ನಂದಿಗಿರಿಧಾಮ ಸುತ್ತಮುತ್ತಲೂ ನೂರಾರು ರೆಸಾರ್ಟ್ಗಳು, ಕೆಫೆಗಳು, ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಅದರಲ್ಲೂ ನ್ಯೂ ಇಯರ್ ಬಂತು ಅಂದರೆ ಸಾಕು, ಬೆಂಗಳೂರಿನ ಪಾರ್ಟಿ ಪ್ರಿಯರು ಮೋಜು ಮಸ್ತಿಗೆಂದು ನಂದಿ ಬೆಟ್ಟದ ಅಕ್ಕಪಕ್ಕದ ನಡೆಯುವ ಪಾರ್ಟಿಗಳಿಗೆ ಬುಕ್ ಮಾಡಿಕೊಳ್ಳುವುದು ಸಹಜ. ಅದರಲ್ಲಿ ಮೋಜು ಮಸ್ತಿ ಸಂದರ್ಭದಲ್ಲಿ ಮಾದಕ ದ್ರವ್ಯಗಳು, ಇನ್ನಿತರೆ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದ್ದು, ಈ ಬಾರಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈ ತೆಗೆದುಕೊಂಡಿದ್ದು, ನಂದಿ ಬೆಟ್ಟ ಸುತ್ತಮುತ್ತಲಿನ ರೆಸಾರ್ಟ್, ಕೆಫೆ, ಹೋಟೆಲ್, ಹೋಮ್ ಸ್ಟೇ ಮಾಲೀಕರಿಗೆ ನಂದಿ ಪೊಲೀಸ್ ಠಾಣೆಯ ಮುಂದೆ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸದಂತೆ ಎಚ್ಚರಿಕೆ ನೀಡಿದ್ದಾರೆ.
ಇದರ ಜೊತೆಗೆ ನಾವು ಸಿನ್ಸ್ ನಂದಿ ಹಿಲ್ಸ್ ಟೂರಿಸ್ಟ್ ಪ್ಲೇಸ್ ಇದೆ, ಅಕ್ಕಪಕ್ಕ ಕೂಡ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಸ್ ಇದೆ. ಸೊ ಸುಮಾರು ರೆಸಾರ್ಟ್ಸ್ ಇದೆ ನಮ್ಮಲ್ಲಿ, ಹೋಟೆಲ್ಸ್ ಇದೆ, ಹೋಮ್ ಸ್ಟೇಸ್ ಇದೆ. ಸೊ ಅವ್ರದ್ದು ಕೂಡ ಒಂದು ಮೀಟಿಂಗ್ ಮಾಡಿಕೊಂಡು ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಯಾವುದೂ ಥರದ್ದು ರೇಪ್ ಪಾರ್ಟೀಸ್ ವಗೇರ ಅಲೌಡ್ ಇಲ್ಲ, ಏನು ಇಲ್ಲಿಗಲ್ ಸಬ್ಸ್ಟೆನ್ಸಸ್ ಅಥವಾ ಡ್ರಗ್ಸ್ ವಗೇರ ಏನಾದರೂ ಈ ಥರ ಯೂಸ್ ಮಾಡ್ತಾರೆ ಸೊ ಅದು ಕೂಡ ನಾವು ರೆಗ್ಯುಲರ್ ಆಗಿ ರೌಂಡ್ಸ್ ಮಾಡ್ತೀನಿ. ಅದನ್ನು ಸೆಲಿಬ್ರೇಷನ್ ಡೇಯಲ್ಲಿ ಮತ್ತು ಅವ್ರ ಮೇಲೆ ಕೂಡ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಜೊತೆಗೆ ನಾವು ಈ ರೆಸಾರ್ಟ್ ಓನರ್ಸ್ ಜೊತೆಗೆ, ಹೋಮ್ ಸ್ಟೇ ಓನರ್ಸ್ ಜೊತೆಗೆ ಒಂದು ಮೀಟಿಂಗ್ ತಗೊಂಡಿದ್ದೀವಿ. ಸೊ ಆ ಟೈಮ್ಗೆ ಅದು ಕೂಡ ಮೆನ್ಷನ್ ಮಾಡಿದ್ದೀವಿ, ಎಷ್ಟು ಕೆಪಾಸಿಟಿ ಇದೆ ಅಂದರೆ ಬೆಡ್ ಕೆಪಾಸಿಟಿ ಎಷ್ಟು ಇದೆ. ಫಾರ್ ಎಕ್ಸಾಂಪಲ್ 4 ಬೆಡ್ರೂಮ್ಸ್ ಇದೆ ಒಂದು ಹೋಮ್ ಸ್ಟೇಯಲ್ಲಿ. 4 ಬೆಡ್ರೂಮ್ಸಲ್ಲಿ 8 ಜನದು ಅಥವಾ 10 ಜನದು ಕೆಪಾಸಿಟಿ ಇದೆ. ಸೊ ಓನ್ಲಿ 10 ಪರ್ಸನ್ಸ್ ಅಥವಾ 8 ಪರ್ಸನ್ಸ್ ಎಷ್ಟು ಕೆಪಾಸಿಟಿ ಇದೆ, ಕೆಪಾಸಿಟಿ ಬೇಸಿಸ್ ಮೇಲೆ ಅಲೌಡ್ ಇದೆ ಜನ. ಎಕ್ಸ್ಟ್ರಾ ಜನ ಬರೋಕ್ಕೆ ನಾವು ಅವಕಾಶ ಕೊಡಲ್ಲ. ಸುಮಾರು ಜಾಗ ಈ ಥರ ಮಾಡ್ತಾರೆ ಹೋಮ್ ಸ್ಟೇಸಲ್ಲಿ ಕಿ 4 ಜನದ್ದು ಕೆಪಾಸಿಟಿ ಇದೆ, ಬಟ್ ಅಲ್ಲೂ 20 ಜನ ಬಂದು ಪಾರ್ಟಿ ವಗೇರ ಮಾಡ್ತಾರೆ. ಸೊ ಇದು ಈಗ ಈ ಟೈಮ್ ನಾವು ಎಲ್ಲ ಆಲ್ರೆಡಿ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ನಾವು ಮತ್ತೆ ಏನಾದರೂ ವಾರ್ನಿಂಗ್ ಅವರು ಫಾಲೋ ಮಾಡಲ್ಲ, ಏನಾದರೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ಸೊ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್, ಸ್ಕಂದಗಿರಿ, ಆವಲಬೆಟ್ಟ, ನಂದಿಬೆಟ್ಟ ಪ್ರವಾಸಿ ತಾಣಗಳು ಬೆಂಗಳೂರಿನ ಮೋಜು ಪ್ರಿಯರಿಗೆ ಹತ್ತಿರವಾಗಿದ್ದು, ಹೊಸ ವರ್ಷದಂದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಪೊಲೀಸ್ ಇಲಾಖೆಯ ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 150 ಪೊಲೀಸರನ್ನ ನಿಯೋಜಿಸಲಾಗಿದ್ದು, ನಗರದ ಸುತ್ತಮುತ್ತಲೂ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.